ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕುಸುಮಾಸ್ ವ್ಲಾಗ್. ಇವತ್ತು ಬಂದು ಮೈಸೂರು ಟ್ರಿಪ್ ಹೋಗ್ತಾ ಇದ್ದೀವಿ. ಸೊ ಬೆಳಗ್ಗೆನೇ ಎದ್ದು ಟಿಫನ್ನ ಮುಗಿಸಿ ಈಗ ಹೊರಡ್ತಿದ್ದೀವಿ. ಆನ್ ದ ವೇ ಬಂದು ತೋತಾಪುರಿನ ತೊಗೊಂಡ್ವಿ, ತಿಂದ್ವಿ. ಆ್ಯಂಡ್ ಅದಾದಮೇಲೆ ಊಟ ಮಾಡೋಷ್ಟರಲ್ಲಿ 4 o'clockವರೆಗೂ ಆಗೋಗ್ಬಿಟ್ಟಿತ್ತು. ರೂಮೆಲ್ಲ ಮಾಡಿ ಲಗೇಜ್ ಎಲ್ಲ ಹಾಕಿ ಆಮೇಲೆ ಬಂದು ಲಂಚ್ನ ಮಾಡ್ತಾಯಿದ್ದೀವಿ. ಮೊದಲಿಗೆ ನಾವು ಹೋಗಿದ್ದಿದ್ದು ನಂಜನಗೂಡಿಗೆ. ಸೊ ನಂಜನಗೂಡಲ್ಲಿ ದರ್ಶನ ಮಾಡಬೇಕು ಅಂತ ಇದನ್ನು ಮುಗಿಸ್ಕೊಂಡು ಮತ್ತೆ ಹೋದ್ವಿ. ಸೊ ಜನ ಕಮ್ಮಿನೇ ಇದ್ದರು, ಯಾಕಂದರೆ ವೀಕೆಂಡ್ಸಲ್ಲಿ ಹೋದರೆ ಜನ ಜಾಸ್ತಿ ಇರ್ತಾರೆ, ಅಥವಾ ಹಾಲಿಡೇ ಸೀಸನಲ್ಲಿ ಹೋದರೂ ಜನ ಇರ್ತಾರೆ. ಬಟ್ ನಾವು ಹೋಗಿದ್ದಿದ್ದು ಸೆಂಟರ್ ಅಲ್ವಾ, ಸೊ ಅದಕ್ಕೆ ಜನ ಏನಷ್ಟು ಇರಲಿಲ್ಲ. ದರ್ಶನ ಕೂಡ ಬೇಗನೆ ಮುಗೀತು. ಅದಾದಮೇಲೆ ಬಿಸಿಲು ಆ್ಯಕ್ಚುಲಿ ಫುಲ್ ಇರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಮಳೆ ಇರುತ್ತೆ ಅಂದ್ಕೊಂಡ್ವಿ. ಸೊ ಅದಾದರೆ ಬಿಸಿಲು ಜಾಸ್ತಿನೇ ಇತ್ತು. ಸೊ ಅದಕ್ಕೋಸ್ಕರ ವಾಟರ್ ಮೆಲನ್ ತಿನ್ನೋಣ ಅಂತ ಅಲ್ಲಿ ತೊಗೊಂಡು ಅದನ್ನು ತಿಂದ್ವಿ. ಮಳೆ ಹೋಗೋವಾಗಿತ್ತು, ಬಟ್ ದೇವಸ್ಥಾನದಲ್ಲಿ ಮಳೆ ಏನು ಬರ್ತಾ ಇರಲಿಲ್ಲ. ಓಕೆ, ಇದನ್ನು ಮುಗಿಸ್ಕೊಂಡ್ವಿ. ಅದಾದಮೇಲೆ ಚಾಮುಂಡಿ ಬೆಟ್ಟಕ್ಕೆ ಹೋದ್ವಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಅದು 6:30ಗೆ ಕ್ಲೋಸ್ ಮಾಡ್ತಾರೆ. ಇನ್ನು 5 minutes ಇತ್ತು. ಆ್ಯಕ್ಚುಲಿ ಕ್ಲೋಸ್ ಮಾಡಬೇಕಾಗಿತ್ತು. ಲಾಸ್ ನಮ್ಮ ಫ್ಯಾಮಿಲಿನೇ ಹೊಳಗ್ಬಿಟ್ರು. ಆ್ಯಂಡ್ ದರ್ಶನ ಮುಗೀತು. ಅದು ಬಿಟ್ಟರೆ ಮತ್ತೆ 7:30ಗೆ ಓಪನ್ ಅಂತ ಹೇಳಿದರು. ಎನಿವೇ ದರ್ಶನನ ಮುಗಿಸ್ಕೊಂಡು ಹಾಗೆ ಬರ್ತಾ ಎಳ್ನೀರನ್ನ ಕುಡ್ಕೊಂಡು ಬರ್ತಾಯಿದ್ವಿ. ದೇವಸ್ಥಾನದಲ್ಲೂ ಅಷ್ಟೇ, ಅಲ್ಲೂ ಕೂಡ ಏನು ಅಷ್ಟೊಂದು ಜನ ಇರಲಿಲ್ಲ, ಕಮ್ಮಿನೇ ಇದ್ದರು. ಹೇಗೋ ದರ್ಶನ ಏನೋ ಆಯಿತು. ನೆಕ್ಸ್ಟು KRS ಹತ್ರ ಹೋಗೋಣ ಅಂತ ಅಂದ್ಕೊಂಡ್ವಿ. ಆನ್ ದ ವೇ ಹೋಗೋವಾಗೆ ಸ್ವಲ್ಪ ಡಿಲೇ ಆಗೋಯಿತು, ಬಿಕಾಸ್ ನಾವು ಹೋಗುವಾಗ ಮಳೆ ಬಂತು. KRSಗೆ ಹೋಗುವಾಗ ಮಳೆ ಬಂತು. ಅದು ಕೂಡ ಈವ್ನಿಂಗ್ 7 ಅಷ್ಟರಲ್ಲಿ ಕ್ಲೋಸ್ ಮಾಡ್ತಾರಂತೆ, ನಮಗೆ ಗೊತ್ತಿರಲಿಲ್ಲ. ಸೊ ನಾವೇನು ಮಾಡಿದ್ವಿ, ಫಸ್ಟು ಅರಮನೆ ಹತ್ರಕ್ಕೆ ಹೋದ್ವಿ. ಅಲ್ಲಿ ಲೈಟ್ನಿಂಗ್ ಶೋ ಬಂದುಬಿಟ್ಟು 7 to 7:45 ಇರುತ್ತೆ ಆ್ಯಕ್ಚುಲಿ. ಅಷ್ಟರಲ್ಲಿ ಯಾವಾಗ ಬೇಕಾದರೂ ಅವರು ಲೈಟ್ನ ಇದು ಮಾಡ್ತಾರೆ. ಸೊ ವೆಯ್ಟ್ ಮಾಡ್ತಾಯಿದ್ವಿ, ಯಾವಾಗ ಲೈಟ್ ಹಾಕ್ತಾರೆ ನೋಡೋಣ ಅಂತ. ನಮ್ಮ ಜೊತೆ ತುಂಬ ಜನ ಕೂಡ ವೆಯ್ಟ್ ಮಾಡ್ತಾಯಿದ್ರು. ಅಲ್ಲಿ ವೆಯ್ಟ್ ಮಾಡ್ತಿದ್ರೆ ಅವರು ಅದನ್ನಲ್ಲಿ ಡಿಲೇ ಮಾಡಿದ್ರು. ಸೊ ಅದಕ್ಕೋಸ್ಕರ ಇಲ್ಲೇ ಡಿಲೇ ಆಗೋಯಿತು. ನಾವು KRSಗೆ ಹೋಗೋಷ್ಟರಲ್ಲಿ ಐ ಥಿಂಕ್ 8 o'clock ಏನೋ ಆಗಿಬಿಟ್ಟಿತ್ತು. ಸೊ ಇದನ್ನು ನೋಡಿಕೊಂಡೇ ಹೋಗಬೇಕು ಅಂತ ನಾವು ವೆಯ್ಟ್ ಮಾಡ್ತಾನೇ ಇದ್ದೀವಿ. ನೋಡಿ, ಆನ್ ಮಾಡಿ ಆಫ್ ಮಾಡ್ತಾಯಿದ್ರು. ಫೈನಲಿ ಹಾಕಿದ್ರು. ಇದನ್ನು ಮುಗಿಸ್ಕೊಂಡು KRS ಹತ್ರ ಬಂದ್ವಿ. ಬಟ್ ಇಲ್ಲಿ ಆ್ಯಕ್ಚುಲಿ ಕ್ಲೋಸ್ ಆಗಿತ್ತು. ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಓಕೆ ಅಲ್ಲೇನಾದರೂ ತಿಂದ್ಕೊಂಡು ಒಂದೇ ಸಲ ರೂಮಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿದ್ದಿದ್ದು ಐಟಮ್ಸ್ ಏನೇನಿದೆ ಅದನ್ನು ತಿನ್ನೋಣ ಅಂತ ಬಂದ್ವಿ. ಮೊದಲಿಗೆ ಬಜ್ಜಿನ ತೊಗೊಂಡ್ವಿ. ಅದಾದಮೇಲೆ ಫಿಶ್ ಮತ್ತು ಕಬಾಬ್ನ ತಿಂದ್ವಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ಅವತ್ತು ಹೋಗೋಷ್ಟರಲ್ಲಿ ರೂಮಿಗೆ ನೈಟ್ ಆಗೋಗಿತ್ತು. 10:30, 11 ಆಗೋಗ್ಬಿಟ್ಟಿತ್ತು. ನಾವು ಇದೆಲ್ಲ ಮುಗಿಸ್ಕೊಂಡು ರೂಮಿಗೆ ರಿಟರ್ನ್ ಹೋಗೋ ಟೈಮು. ನಾವು ಬಂದಿದ್ದು ಬೇರೆ ಕ್ಲೋಸಿಂಗ್ ಟೈಮ್ ಅಲ್ವಾ. ಸೊ ಅದಕ್ಕೆ ಏನಿತ್ತು ಅದನ್ನು ತಿಂದ್ವಿ. ಹೋಗೋಷ್ಟರಲ್ಲಿ ಬೇರೆ ಲೇಟ್ ಆಗಿಬಿಟ್ಟಿತ್ತು, ನಿದ್ದೆನೇ ಇರಲಿಲ್ಲ. ಹೋಗಿದ ತಕ್ಷಣ ಮಲ್ಕೊಂಡಿದ್ದಾಯಿತು. ಮೈಸೂರು ಡೇ 1 ಟ್ರಿಪ್ ವ್ಲಾಗ್ ಇಷ್ಟ ಆಗಿತ್ತು. ಸೊ ಡೇ 2 ಟ್ರಿಪ್ ವ್ಲಾಗ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.